ಫೈನಾನ್ಸ್ ಹಾವಳಿಯಿಂದಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋ ಮೂಲಕ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಆದ್ರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ಇನ್ನೂ ನಿಂತಿಲ್ಲ. ದಾವಣಗೆರೆಯಲ್ಲಿ ಬಡ್ಡಿಕೋರರ ಟಾರ್ಚರ್ ನಿಂದಾಗಿ ಒಂದು ಕುಟುಂಬವೇ ಬೀದಿಗೆ ಬಂದಿದೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಗ್ರೀವಾಜ್ಞೆಗಳ ಮೂಲಕ ಕಟ್ಟುನಿಟ್ಟಿನ ಕ್ರಮ ತರೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಮೈಕ್ರೋ ಫೈನಾನ್ಸ್ ಇರ್ಬೋದು, ಆಮೇಲೆ ಲೇವಾದೇವಿ ಬಡ್ಡಿ ವ್ಯವಹಾರಸ್ಥರ ಒಂದು ಆಟಾಟೋಪ ಇನ್ನೂ ನಿಂತಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳು ಮತ್ತು ಸಂಗತಿಗಳು ಬೆಳಕಿಗೆ ಬರ್ತಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂಗಾಳಿ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಲೇವಾದೇವಿ ಬಡ್ಡಿಗಾರರಿಂದ ಸಾಕಷ್ಟು ಬಳಲ್ತಾ ಇದ್ದೇವೆ ಅನ್ನುವಂಥ ಒಂದು ಸಂಗತಿ ಮಾಹಿತಿ ದೊರೆತಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ಸಾಕಷ್ಟು ಪಕ್ಕದ ಊರಿನ ಚೆರಡನ ಗ್ರಾಮದ ಹಂಸ ಅನ್ನೋರ ಹತ್ರ ನಾವು ಲೇವಾದೇವಿಯಲ್ಲಿ ಹಣ ತೆಗೆದುಕೊಂಡಿದ್ದೀವಿ. ಅವರು ನಮಗೆ ನಾವು ಸಮರ್ಪಕವಾಗಿ ಅದನ್ನು ಪೂರೈಕೆ ಮಾಡಿದ್ರು ಸಹ ಹೆಚ್ಚಿನ ಬಡ್ಡಿನ ಅಂದರೆ ಚಕ್ರ ಬಡ್ಡಿನ ಹಾಕುವ ಮೂಲಕ ನಮ್ಮನ್ನು ಸಾಕಷ್ಟು ಶೋಷಣೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಮತ್ತು ಬಸವಾಪಟ್ಟಣ ಪೊಲೀಸ್ ಸ್ಟೇಷನ್ ಅದರ ಜೊತೆಗೇನು ದಾವಣಗೆರೆ SP ಆಫೀಸ್ಗೂ ಸಹ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಸಾಕಷ್ಟು ಗೋಲ್ಮಾಲ್ ಮಾಡುವ ಮೂಲಕ ನಮ್ಮ ಬಳಿಯಿಂದ ಸಾಕಷ್ಟು ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ನಮಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ, ನಮಗೆ ಸಾಲ ತೀರ್ಸೋಕ್ಕೆ ಸಾಕಷ್ಟು ಒಂದು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಪ್ರಮುಖವಾಗಿ ನಾವೆಲ್ಲ ಮಧ್ಯಮ ಕುಟುಂಬ ಮತ್ತು ಕೂಲಿ ಕಾರ್ಮಿಕ ಕುಟುಂಬಸ್ಥರು ನಾವು ಕೂಲಿ ಮಾಡಿದಾಗೆ ಮತ್ತು ಚಿಕ್ಕ ಹಿಡುವಳಿದಾರಂತ ಒಂದು 2-3 ಎಕರೆಷ್ಟು ಜಮೀನಲ್ಲಿ ನಾವು ಕೃಷಿ ಕೆಲಸವನ್ನು ಮಾಡಬೇಕು, ಅದನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ಕಟ್ಕೋಬೇಕು. ಅದರ ಮಧ್ಯೆ ಈ ರೀತಿಯಾಗಿ ನಮಗೆ ಟಾರ್ಚರ್ ಆಗ್ತಿರೋದ್ರಿಂದ ನಮಗೆ ಬದುಕೋದೇ ಕಷ್ಟ ಆಗ್ತಿದೆ, ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪೊಲೀಸ್ ಇಲಾಖೆಗಳಿಗಾಯಿತು ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ನೀಡಿದ ನಮಗೆ ನ್ಯಾಯ ಒದಗಿಸಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇವೆ. ಆದರೆ ಯಾವುದೇ ಒಂದು ನಮಗೆ ಸ್ಪಂದನೆ ಸಿಗ್ತಿಲ್ಲ. ಆದರೆ ನಮಗೀಗ ಒಂದು ಆತ್ಮಹತ್ಯೆಯ ದಾರಿ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥ ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಅನಾರೋಗ್ಯ ಪೀಡಿತ ಪತಿ ಇದ್ದಾರೆ, ಮನೆಯಲ್ಲೆಲ್ಲ ಹಿರಿಯರೆಲ್ಲ ಅನಾರೋಗ್ಯದಿಂದ ಇದ್ದಾರೆ. ಈ ಟಾರ್ಚರ್ನಿಂದ ಯಾರು ನೆಮ್ಮದಿಯಿಂದ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ಸರ್ಕಾರ ಫೈನಾನ್ಸ್ ಹಾವಳಿಯಿಂದಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋ ಮೂಲಕ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಆದ್ರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ಇನ್ನೂ ನಿಂತಿಲ್ಲ. ದಾವಣಗೆರೆಯಲ್ಲಿ ಬಡ್ಡಿಕೋರರ ಟಾರ್ಚರ್ ನಿಂದಾಗಿ ಒಂದು ಕುಟುಂಬವೇ ಬೀದಿಗೆ ಬಂದಿದೆ. ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಗ್ರೀವಾಜ್ಞೆಗಳ ಮೂಲಕ ಕಟ್ಟುನಿಟ್ಟಿನ ಕ್ರಮ ತರೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಮೈಕ್ರೋ ಫೈನಾನ್ಸ್ ಇರ್ಬೋದು, ಆಮೇಲೆ ಲೇವಾದೇವಿ ಬಡ್ಡಿ ವ್ಯವಹಾರಸ್ಥರ ಒಂದು ಆಟಾಟೋಪ ಇನ್ನೂ ನಿಂತಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳು ಮತ್ತು ಸಂಗತಿಗಳು ಬೆಳಕಿಗೆ ಬರ್ತಿರ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂಗಾಳಿ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಲೇವಾದೇವಿ ಬಡ್ಡಿಗಾರರಿಂದ ಸಾಕಷ್ಟು ಬಳಲ್ತಾ ಇದ್ದೇವೆ ಅನ್ನುವಂಥ ಒಂದು ಸಂಗತಿ ಮಾಹಿತಿ ದೊರೆತಿರುತ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ಸಾಕಷ್ಟು ಪಕ್ಕದ ಊರಿನ ಚೆರಡನ ಗ್ರಾಮದ ಹಂಸ ಅನ್ನೋರ ಹತ್ರ ನಾವು ಲೇವಾದೇವಿಯಲ್ಲಿ ಹಣ ತೆಗೆದುಕೊಂಡಿದ್ದೀವಿ. ಅವರು ನಮಗೆ ನಾವು ಸಮರ್ಪಕವಾಗಿ ಅದನ್ನು ಪೂರೈಕೆ ಮಾಡಿದ್ರು ಸಹ ಹೆಚ್ಚಿನ ಬಡ್ಡಿನ ಅಂದರೆ ಚಕ್ರ ಬಡ್ಡಿನ ಹಾಕುವ ಮೂಲಕ ನಮ್ಮನ್ನು ಸಾಕಷ್ಟು ಶೋಷಣೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಮತ್ತು ಬಸವಾಪಟ್ಟಣ ಪೊಲೀಸ್ ಸ್ಟೇಷನ್ ಅದರ ಜೊತೆಗೇನು ದಾವಣಗೆರೆ SP ಆಫೀಸ್ಗೂ ಸಹ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಸಾಕಷ್ಟು ಗೋಲ್ಮಾಲ್ ಮಾಡುವ ಮೂಲಕ ನಮ್ಮ ಬಳಿಯಿಂದ ಸಾಕಷ್ಟು ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ನಮಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ, ನಮಗೆ ಸಾಲ ತೀರ್ಸೋಕ್ಕೆ ಸಾಕಷ್ಟು ಒಂದು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಪ್ರಮುಖವಾಗಿ ನಾವೆಲ್ಲ ಮಧ್ಯಮ ಕುಟುಂಬ ಮತ್ತು ಕೂಲಿ ಕಾರ್ಮಿಕ ಕುಟುಂಬಸ್ಥರು ನಾವು ಕೂಲಿ ಮಾಡಿದಾಗೆ ಮತ್ತು ಚಿಕ್ಕ ಹಿಡುವಳಿದಾರಂತ ಒಂದು 2-3 ಎಕರೆಷ್ಟು ಜಮೀನಲ್ಲಿ ನಾವು ಕೃಷಿ ಕೆಲಸವನ್ನು ಮಾಡಬೇಕು, ಅದನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ಕಟ್ಕೋಬೇಕು. ಅದರ ಮಧ್ಯೆ ಈ ರೀತಿಯಾಗಿ ನಮಗೆ ಟಾರ್ಚರ್ ಆಗ್ತಿರೋದ್ರಿಂದ ನಮಗೆ ಬದುಕೋದೇ ಕಷ್ಟ ಆಗ್ತಿದೆ, ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪೊಲೀಸ್ ಇಲಾಖೆಗಳಿಗಾಯಿತು ಅಧಿಕಾರಿಗಳಿಗೆ ನಾವು ಮಾಹಿತಿಯನ್ನು ನೀಡಿದ ನಮಗೆ ನ್ಯಾಯ ಒದಗಿಸಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇವೆ. ಆದರೆ ಯಾವುದೇ ಒಂದು ನಮಗೆ ಸ್ಪಂದನೆ ಸಿಗ್ತಿಲ್ಲ. ಆದರೆ ನಮಗೀಗ ಒಂದು ಆತ್ಮಹತ್ಯೆಯ ದಾರಿ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥ ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಅನಾರೋಗ್ಯ ಪೀಡಿತ ಪತಿ ಇದ್ದಾರೆ, ಮನೆಯಲ್ಲೆಲ್ಲ ಹಿರಿಯರೆಲ್ಲ ಅನಾರೋಗ್ಯದಿಂದ ಇದ್ದಾರೆ. ಈ ಟಾರ್ಚರ್ನಿಂದ ಯಾರು ನೆಮ್ಮದಿಯಿಂದ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ಸರ್ಕಾರ ಫೈನಾನ್ಸ್ ಹಾವಳಿಯಿಂದಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋ ಮೂಲಕ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಆದ್ರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ಇನ್ನೂ ನಿಂತಿಲ್ಲ. ದಾವಣಗೆರೆಯಲ್ಲಿ ಬಡ್ಡಿಕೋರರ ಟಾರ್ಚರ್ ನಿಂದಾಗಿ ಒಂದು ಕುಟುಂಬವೇ ಬೀದಿಗೆ ಬಂದಿದೆ. ಈ ರಿಪೋರ್ಟ್ ನೋಡಿ.
ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಗ್ರೀವಾಜ್ಞೆಗಳ ಮೂಲಕ ಕಟ್ಟುನಿಟ್ಟಿನ ಕ್ರಮ ತರೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಮೈಕ್ರೋ ಫೈನಾನ್ಸ್ ಇರ್ಬೋದು, ಆಮೇಲೆ ಲೇವಾದೇವಿ ಬಡ್ಡಿ ವ್ಯವಹಾರಸ್ಥರ ಒಂದು ಏನು ಆಟಾಟೋಪ ಇನ್ನೂ ನಿಂತಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳು ಮತ್ತು ಸಂಗತಿಗಳು ಬೆಳಕಿಗೆ ಬರ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಏನು ಸಂಗಾಳಿ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಏನು ಲೇವಾದೇವಿ ಬಡ್ಡಿಗಾರರಿಂದ ಸಾಕಷ್ಟು ಬಳಲ್ತಾ ಇದ್ದೇವೆ ಅನ್ನುವಂಥ ಒಂದು ಏನು ಸಂಗತಿ ಮಾಹಿತಿ ಒಂದು ದೊರೆತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ಸಾಕಷ್ಟು ಪಕ್ಕದ ಊರಿನ ಚೆರಡೋನ ಗ್ರಾಮದ ಹಂಸ ಅನ್ನೋವ್ರ ಹತ್ರ ನಾವು ಲೇವಾದೇವಿಯಲ್ಲಿ ಹಣ ತೆಗೆದುಕೊಂಡಿದ್ದೀವಿ. ಅವರು ನಮಗೆ ನಾವು ಸಮರ್ಪಕವಾಗಿ ಅದನ್ನು ಪೂರೈಕೆ ಮಾಡಿದ್ರು ಸಹ ಏನು ಹೆಚ್ಚಿನ ಬಡ್ಡಿನ ಅಂದರೆ ಚಕ್ರ ಬಡ್ಡಿನ ಹಾಕುವ ಮೂಲಕ ನಮ್ಮನ್ನು ಸಾಕಷ್ಟು ಶೋಷಣೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಮತ್ತು ಬಸವಾಪಟ್ಟಣ ಪೊಲೀಸ್ ಸ್ಟೇಷನ್ ಅದರ ಜೊತೆಗೇನು ದಾವಣಗೆರೆ SP ಆಫೀಸ್ಗೂ ಸಹ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಸಾಕಷ್ಟು ಗೋಲ್ಮಾಲ್ ಮಾಡುವ ಮೂಲಕ ನಮ್ಮ ಬಳಿಯಿಂದ ಸಾಕಷ್ಟು ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ನಮಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ, ನಮಗೆ ಸಾಲ ತೀರ್ಸೋಕ್ಕೆ ಸಾಕಷ್ಟು ಒಂದು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಪ್ರಮುಖವಾಗಿ ನಾವೆಲ್ಲ ಮಧ್ಯಮ ಕುಟುಂಬ ಮತ್ತು ಕೂಲಿ ಕಾರ್ಮಿಕ ಕುಟುಂಬಸ್ಥರು ನಾವು ಕೂಲಿ ಮಾಡಿದಾಗೆ ಮತ್ತು ಚಿಕ್ಕ ಹಿಡುವಳಿದಾರಂತ ಒಂದು 2-3 ಎಕರೆಷ್ಟು ಜಮೀನಲ್ಲಿ ನಾವು ಕೃಷಿ ಕೆಲಸವನ್ನು ಮಾಡಬೇಕು, ಅದನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ಕಟ್ಕೋಬೇಕು. ಅದರ ಮಧ್ಯೆ ಈ ರೀತಿಯಾಗಿ ನಮಗೆ ಟಾರ್ಚರ್ ಆಗ್ತಿರೋದ್ರಿಂದ ನಮಗೆ ಬದುಕೋದೇ ಕಷ್ಟ ಆಗ್ತಿದೆ, ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಾಕಷ್ಟು ಪೊಲೀಸ್ ಇಲಾಖೆಗಳಿಗಾಯಿತು ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿದ ನಮಗೆ ನ್ಯಾಯ ಒದಗಿಸಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇವೆ. ಆದರೆ ಯಾವುದೇ ಒಂದು ನಮಗೆ ಸ್ಪಂದನೆ ಸಿಗ್ತಿಲ್ಲ. ಆದರೆ ನಮಗೀಗ ಒಂದು ಆತ್ಮಹತ್ಯೆಯ ದಾರಿ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥ ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಅನಾರೋಗ್ಯ ಪೀಡಿತ ಪತಿ ಇದ್ದಾರೆ, ಮನೆಯಲ್ಲೆಲ್ಲ ಹಿರಿಯರೆಲ್ಲ ಅನಾರೋಗ್ಯದಿಂದ ಇದ್ದಾರೆ. ಈ ಟಾರ್ಚರ್ನಿಂದ ಯಾರು ನೆಮ್ಮದಿಯಿಂದ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ಸರ್ಕಾರ ಫೈನಾನ್ಸ್ ಹಾವಳಿಯಿಂದಾಗಿ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ತರೋ ಮೂಲಕ ಅಂಕುಶವನ್ನ ಹಾಕುವಂತ ಕೆಲಸವನ್ನ ಮಾಡಿತ್ತು. ಆದ್ರೂ ಕೂಡ ಬಡ್ಡಿಕೋರರ ಟಾರ್ಚರ್ ಮಾತ್ರ ಇನ್ನೂ ನಿಂತಿಲ್ಲ. ದಾವಣಗೆರೆಯಲ್ಲಿ ಬಡ್ಡಿಕೋರರ ಟಾರ್ಚರ್ನಿಂದಾಗಿ ಒಂದು ಕುಟುಂಬವೇ ಬೀದಿಗೆ ಬಂದಿದೆ. ಈ ರಿಪೋರ್ಟ್ ನೋಡಿ. ಏನು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುಗ್ರೀವಾಜ್ಞೆಗಳ ಮೂಲಕ ಕಟ್ಟುನಿಟ್ಟಿನ ಕ್ರಮ ತರೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಆದರೆ ಇದರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಗೆ ಮೈಕ್ರೋ ಫೈನಾನ್ಸ್ ಇರ್ಬೋದು, ಆಮೇಲೆ ಲೇವಾದೇವಿ ಬಡ್ಡಿ ವ್ಯವಹಾರಸ್ಥರ ಒಂದು ಏನು ಆಟಾಟೋಪ ಇನ್ನೂ ನಿಂತಿಲ್ಲ ಅನ್ನುವಂತಹ ಸಾಕಷ್ಟು ಆರೋಪಗಳು ಮತ್ತು ಸಂಗತಿಗಳು ಬೆಳಕಿಗೆ ಬರ್ತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಏನು ಸಂಗಾಳಿ ಅನ್ನುವಂಥ ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಕುಟುಂಬಗಳು ಏನು ಲೇವಾದೇವಿ ಬಡ್ಡಿಗಾರರಿಂದ ಸಾಕಷ್ಟು ಬಳಲ್ತಾ ಇದ್ದೇವೆ ಅನ್ನುವಂಥ ಒಂದು ಏನು ಸಂಗತಿ ಮಾಹಿತಿ ಒಂದು ದೊರೆತಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು 10ಕ್ಕೂ ಅಧಿಕ ಕುಟುಂಬಸ್ಥರು ಸಾಕಷ್ಟು ಪಕ್ಕದ ಊರಿನ ಚೆರಡೋನ ಗ್ರಾಮದ ಹಂಸ ಅನ್ನೋವ್ರ ಹತ್ರ ನಾವು ಲೇವಾದೇವಿಯಲ್ಲಿ ಹಣ ತೆಗೆದುಕೊಂಡಿದ್ದೀವಿ. ಅವರು ನಮಗೆ ನಾವು ಸಮರ್ಪಕವಾಗಿ ಅದನ್ನು ಪೂರೈಕೆ ಮಾಡಿದ್ರು ಸಹ ಏನು ಹೆಚ್ಚಿನ ಬಡ್ಡಿನ ಅಂದರೆ ಚಕ್ರ ಬಡ್ಡಿನ ಹಾಕುವ ಮೂಲಕ ನಮ್ಮನ್ನು ಸಾಕಷ್ಟು ಶೋಷಣೆಯನ್ನು ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಸಾಗರಪೇಟೆ ಪೊಲೀಸ್ ಸ್ಟೇಷನ್ ಮತ್ತು ಬಸವಾಪಟ್ಟಣ ಪೊಲೀಸ್ ಸ್ಟೇಷನ್ ಅದರ ಜೊತೆಗೇನು ದಾವಣಗೆರೆ SP ಆಫೀಸ್ಗೂ ಸಹ ನಾವು ದೂರನ್ನು ಸಲ್ಲಿಸಿದ್ದೇವೆ. ಆದರೂ ಸಹ ಅವರು ಸಾಕಷ್ಟು ಗೋಲ್ಮಾಲ್ ಮಾಡುವ ಮೂಲಕ ನಮ್ಮ ಬಳಿಯಿಂದ ಸಾಕಷ್ಟು ಹೆಚ್ಚಿನ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ, ನಮಗೆ ಟಾರ್ಚರನ್ನು ಕೊಡ್ತಾ ಇದ್ದಾರೆ, ನಮಗೆ ಸಾಲ ತೀರ್ಸೋಕ್ಕೆ ಸಾಕಷ್ಟು ಒಂದು ಕಷ್ಟ ಆಗ್ತಿದೆ ಅನ್ನುವಂಥ ಒಂದು ಅಳಲನ್ನು ತೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೇನು ಪ್ರಮುಖವಾಗಿ ನಾವೆಲ್ಲ ಮಧ್ಯಮ ಕುಟುಂಬ ಮತ್ತು ಕೂಲಿ ಕಾರ್ಮಿಕ ಕುಟುಂಬಸ್ಥರು ನಾವು ಕೂಲಿ ಮಾಡಿದಾಗೆ ಮತ್ತು ಚಿಕ್ಕ ಹಿಡುವಳಿದಾರಂತ ಒಂದು 2-3 ಎಕರೆಷ್ಟು ಜಮೀನಲ್ಲಿ ನಾವು ಕೃಷಿ ಕೆಲಸವನ್ನು ಮಾಡಬೇಕು, ಅದನ್ನು ಮಾಡಿಕೊಂಡೇ ನಮ್ಮ ಜೀವನವನ್ನು ಕಟ್ಕೋಬೇಕು. ಅದರ ಮಧ್ಯೆ ಈ ರೀತಿಯಾಗಿ ನಮಗೆ ಟಾರ್ಚರ್ ಆಗ್ತಿರೋದ್ರಿಂದ ನಮಗೆ ಬದುಕೋದೇ ಕಷ್ಟ ಆಗ್ತಿದೆ, ನಾವು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳುವ ಮಟ್ಟಕ್ಕೆ ಬಂದಿದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವರು ಅಳಲನ್ನು ತೋಡ್ಕೊಳ್ತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಸಾಕಷ್ಟು ಪೊಲೀಸ್ ಇಲಾಖೆಗಳಿಗಾಯಿತು ಅಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿದ ನಮಗೆ ನ್ಯಾಯ ಒದಗಿಸಿಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೇವೆ. ಆದರೆ ಯಾವುದೇ ಒಂದು ನಮಗೆ ಸ್ಪಂದನೆ ಸಿಗ್ತಿಲ್ಲ. ಆದರೆ ನಮಗೀಗ ಒಂದು ಆತ್ಮಹತ್ಯೆಯ ದಾರಿ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿರುವಂಥ ನಮಗೆ ಚಿಕ್ಕ ಮಕ್ಕಳಿದ್ದಾರೆ, ಅನಾರೋಗ್ಯ ಪೀಡಿತ ಪತಿ ಇದ್ದಾರೆ, ಮನೆಯಲ್ಲೆಲ್ಲ ಹಿರಿಯರೆಲ್ಲ ಅನಾರೋಗ್ಯದಿಂದ ಇದ್ದಾರೆ. ಈ ಟಾರ್ಚರ್ನಿಂದ ಯಾರು ನೆಮ್ಮದಿಯಿಂದ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವರಾಜ್ ನಿಗರ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ರಾಜ್ಯ ಸರ್ಕಾರ